ವೆಲ್ಕಮ್ ಟು VSK ಕಾರ್ಸ್. ಬನ್ನಿ ಇವತ್ತು ಟೊಯೋಟಾ ಶೋರೂಮ್ಗೆ ಹೋಗೋಣ. ನಾವು ಹೊಸ ಕಾರ್ಸ್ ಯಾವ್ದು ಬಂದಿದೆ ಸುಮ್ಮನೆ ಹಾಗೆ ಒಂದು ವ್ಯೂ ಮಾಡೋಣ. ನೋಡಿ, ಇದೇ ಊಟ್ಕಳ್ಳಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇರೋಂಥ ಮೈಸೂರಿನ ಟೊಯೋಟಾ ಶೋರೂಮ್. ಇದೇ ಫಸ್ಟ್ ಟೊಯೋಟಾ ಶೋರೂಮ್ ಮೈಸೂರಲ್ಲಿ ಓಪನ್ ಆಗಿದ್ದು. ಇಲ್ಲಿ ಸರ್ವಿಸ್ ಸೆಂಟರು ಮತ್ತು ವೆಹಿಕಲ್ ಡೆಲಿವರಿನೂ ಕೊಡ್ತಾರೆ. ಮತ್ತು ಮೈಸೂರು ಸಿಟಿ ಒಳಗಡೆನೂ ಒಂದಿದೆ. ಇದು ಇಂಡಸ್ಟ್ರಿಯಲ್ ಏರಿಯಾದಲ್ಲಿದೆ. ನೋಡ್ಬೋದು, ಈ ಥರ ನಾವು ಎಂಟ್ರಿ ಆದಮೇಲೆ ಸರ್ವಿಸ್ಗೆ ಈ ಸೈಡಲ್ಲಿ ವೆಹಿಕಲ್ನ ತಗೊಂಡು ಬಂದು ನಿಲ್ಲಿಸ್ಬೇಕು. ನಾವು ಫಸ್ಟೇ ಅಪಾಯಿಂಟ್ಮೆಂಟ್ನ ತಗೊಂಡಿದ್ದೀವಿ. ತಗೊಂಡು ಇಲ್ಲಿ ಬಂದು ನಮ್ಮ ಕನ್ಸಲ್ಟೆಂಟ್ ಯಾರು ಇರ್ತಾರೆ ಅವ್ರಿಗೆ ಹೇಳಿದ್ರೆ ಅವರಲ್ಲಿ ವೆಹಿಕಲ್ನ ಹಾಕೊಂಡು ನಮಗೆ ಜಾಬ್ ಕಾರ್ಡ್ ಕೊಡ್ತಾರೆ. ಬನ್ನಿ ಒಳಗಡೆ ನೋಡಿ ಹೆಂಗಿದೆ ಶೋರೂಮ್ ನೋಡೋಣ. ನಿಮಗೆ ಇನೋವಾ ಹೈ ಕ್ರಾಸ್ ಇದೆ ನೋಡಿ, ನೋಡ್ಬೋದು, ಒಳ್ಳೆ ಕಾರು. ಮತ್ತು ಕೇಮ್ರಿ ಇದೆ. ಕೇಮ್ರಿನೂ ತುಂಬ ಚೆನ್ನಾಗಿರೋಂಥ ಕಾರು, ಸೆಡಾನ್ ವೆಹಿಕಲ್ಲು. ನೋಡ್ಬೋದು ಒಳಗಡೆ ನೋಡಿ, ಇಲ್ಲಿ ರೆಸ್ಟ್ ಮಾಡೋಕ್ಕೆ ಬೇಕಾದ್ರೆ ನಾವು ಕಾಫಿ ತಗೊಂಡು ಕೂತ್ಕೊಂಡು ಸರ್ವಿಸ್ ಆಗೋ ತನಕ ವೆಯ್ಟ್ ಮಾಡ್ಬೋದು. ಮತ್ತು ಇಲ್ಲೊಂದು ಯಾವುದೋ ಇನ್ನೊಂದು ವೆಹಿಕಲ್ ಇದೆ ನೋಡಿ, ಇದು ಗ್ಲ್ಯಾನ್ಸಾ ಅಂತ, ಟೊಯೋಟಾ ಗ್ಲ್ಯಾನ್ಸಾ ಅಂತ ನೋಡ್ಬೋದು. ಮತ್ತು ಫಾರ್ಚುನರ್ ಬೀಸ್ಟ್ ಅಂತಲೇ ಹೇಳ್ಬೋದು, ಫಾರ್ಚುನರ್ ಲೆಜೆಂಡರ್. ನೋಡಿ, ಡೆಮೋ ಪೀಸ್ ಇಟ್ಟಿದ್ದಾರೆ ಒಳಗಡೆ. ಫಾರ್ಚುನರ್ ಲೆಜೆಂಡರ್ ಇದು, ನೋಡ್ಬೋದು ನೀವು ಪ್ರೊಫೈಲ್ನ ಹೆಂಗಿದೆ ಅಂತ. ಮತ್ತು ಸೈಡಿಂದ ನಮಗೊಂದು ಹೈ ಕ್ರಾಸ್ ನೋಡ್ಬೋದು. ಮತ್ತು ಹೈಡರ್ ಇದೆ ನೋಡಿ, ಟೊಯೋಟಾ ಹೈಡರ್. ವಾವ್, ಎಷ್ಟು ಚೆನ್ನಾಗಿದೆ ಶೋರೂಮು ಅಂದರೆ ಸಖತ್ತಾಗಿದೆ ಶೋರೂಮು. ಒಳ್ಳೆ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತು ಹೈಡರ್ದು ಪ್ರೊಫೈಲ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಮತ್ತು ಕೇಮ್ರಿ ಇಂಟೀರಿಯರ್ಸ್ ತೋರಿಸ್ತಾ ಇದ್ದೀನಿ, ಜಸ್ಟ್ ಒಳಗಡೆ ಯಾವ ಥರ ಇದೆ ಅಂತ. ನಾನು ಇನ್ ಡೀಟೇಲಾಗಿ ಹೋಗಲ್ಲ ಈ ವಿಡಿಯೋದಲ್ಲಿ, ಜಸ್ಟ್ ಸಿಂಪಲ್ಲಾಗಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ ಕಾರ್ದು ಔಟ್ಲುಕ್ ಮತ್ತು ಬಾಡಿ. ಹಾಗೆ ಆಚೆ ಹೋಗೋಣ ಬನ್ನಿ, ನೋಡೋಣ ಹೆಂಗಿದೆ ಆಚೆ ಔಟ್ಲುಕ್ ಅಂತ ಶೋರೂಮ್ದು. ಮತ್ತು ಇಲ್ಲೊಂದು ವೆಲ್ಫೇರ್ ನಿಂತಿದೆ, VIP ವೆಹಿಕಲ್ ಅಂತಲೇ ಹೇಳ್ಬೋದು. ವೆಲ್ಫೇರ್ನ ನೋಡಿ, ಇದು 2 ವರ್ಷನಲ್ಲಿ ಬರುತ್ತೆ. ಒಂದು VIP ಗ್ರೇಡ್ ಅಂತ, ಇನ್ನೊಂದು ಹೈ ಗ್ರೇಡ್ ಅಂತ. ಆಟೋಮೆಟಿಕಲ್ಲಿದೆ ಇದು. ಇದ್ರದ್ದು ಕಾಸ್ಟ್ ಬಂದ್ಬಿಟ್ಟು 1,59,000 to 23,940 rupees ಇದೆ. ಇನ್ನೊಂದು ಅದು VIP, ಇದು ಬಂದು ಇನ್ನೊಂದು ಆಟೋಮೆಟಿಕ್ಕು 1,49,000 15,651 rupees ಅಂತ ಇದೆ. ನೋಡಿ ಹೆಂಗಿದೆ ಅಂತ. ಇನೋವಾ ಹೈ ಕ್ರಾಸ್ದು ಇದರದ್ದು ರೇಟು ನಾನು ಅವ್ರನ್ನ ಕೇಳಿದೆ, ಅರೌಂಡ್ 30+ ಆಗುತ್ತೆ ಅಂತ ಹೇಳಿದ್ರು. ಮತ್ತು ಕೇಮ್ರಿ ಅದು 57 ಆಗುತ್ತೆ ಅಂತ ಹೇಳಿದ್ರು. CZ ಅಂತ ಬರುತ್ತೆ ಇದರಲ್ಲಿ, ಕೇಮ್ರಿ CZ ಅಂತ ವರ್ಷನ್ನು ನೋಡ್ಬೋದು ನೀವು. ಮತ್ತು ಹೈಡರ್ ಒಂದೇ ಇಲ್ಲಿ ಒಳ್ಳೆ ಬಜೆಕ್ಟಬಲ್ ಕಾರ್ ಅಂದರೆ ಅದು ಒಂದು 18-20 lakhs ಅಪ್ರಾಕ್ಸಿಮೇಟ್ ಆಗುತ್ತೆ ಅಂತ ಹೇಳಿದ್ದಾರೆ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ. ಇದೊಂದೇ ಒಂದು ಬಜೆಕ್ಟಬಲ್ ಕಾರ್ ಇಲ್ಲಿ ಇರೋದು, ಇದು ಮತ್ತು ಗ್ಲ್ಯಾನ್ಸಾ 2 ಕಾರ್ ಇದೆ ನೋಡ್ಬೋದು ನೀವು. ಅದು ಬಿಟ್ಟರೆ ಇನ್ಯಾವುದೂ ಇಲ್ಲ. ಮತ್ತು ಬಟನ್ ಸ್ಟಾರ್ಟ್ ಇದು ಕಾರು. ಹಿಂದ್ಗಡೆ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ, ಲೆಗ್ ರೂಮ್ ಎಲ್ಲ ಚೆನ್ನಾಗಿದೆ ಅಂತೆ. ಒಳ್ಳೆ ಸ್ಪೇಷಿಯಸ್ ಆಗಿ ಕೊಟ್ಟಿದ್ದಾರಂತೆ ಈಗ ಈ ಅಪ್ಗ್ರೇಡೆಡ್ ಮಾಡಲಲ್ಲಿ. ಬ್ಯಾಕ್ ವ್ಯೂ ನೋಡ್ಬೋದು, ತುಂಬ ಚೆನ್ನಾಗಿದೆ ಶೋರೂಮು, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಪ್ಲಸ್ ಕೇಮ್ರಿ ನೋಡಿ ಎಷ್ಟು ಇಷ್ಟ ಆಗ್ತಿದೆ ನನಗೆ ಅಂದರೆ, ಕೇಮ್ರಿ ತುಂಬ ಸಖತ್ತಾಗಿದೆ, ಒಳ್ಳೆ ಸೆಡಾನ್ ವೆಹಿಕಲ್ಲು. ಆದರೆ ರೇಟು 57 lakhs ತುಂಬಾ ಆಯಿತು ಅನಿಸುತ್ತೆ ನನಗೇನೋ. ಸೆಡಾನ್ ವೆಹಿಕಲ್ಗೆ 57 lakhs 39,224 rupees ಅಂದರೆ ತುಂಬ ಜಾಸ್ತಿ ಆಯಿತು. ಬಟ್ ಅದೇ, ಅದು ಕ್ರೇಜ್ ಇರೋರಿಗೆ ಅವ್ರಿಗೇನು ಅನಿಸಲ್ಲ, ಇಷ್ಟಪಡೋರಿಗೆ ಚೆನ್ನಾಗಿರೋ ವೆಹಿಕಲ್ ಅಂತಲೇ ಹೇಳ್ಬೋದು. ಅವ್ರಿಗೆ ಯಾವ ಥರ ಟೇಸ್ಟ್ ಇರುತ್ತೋ ಆ ಥರ ಟೇಸ್ಟ್ ಇರೋರು ತಗೋತಾರೆ ಇದನ್ನು. ವೆಹಿಕಲ್ಗಳು ತುಂಬ ಸೇಲ್ ಆಗ್ತಾ ಇರುತ್ತೆ, ನಾವು ನೋಡ್ತಾ ಇದ್ದೀವಿ. ಮೈಸೂರಲ್ಲೂ ತುಂಬ ಕಮ್ಮಿ, ಬಟ್ ಆದರೂ ಮೋಸ್ಟ್ ಆಫ್ ದ ಕೇಸಸ್ 1-2 ಅಂತ ಡೆಲಿವರಿ ಆಗ್ತಾ ಇರುತ್ತೆ. ಬಟ್ ಟೊಯೋಟಾ ಇನೋವಾ ಕ್ರಿಸ್ಟಾ ಮತ್ತು ಫಾರ್ಚುನರ್ ತುಂಬ ಆಗುತ್ತೆ. ಇದೊಂದು ಗ್ಲ್ಯಾನ್ಸಾ, ಇದು ಬಜೆಕ್ಟಬಲ್ ಕಾರ್ ಅಂತಲೇ ಹೇಳ್ಬೋದು. ಅರೌಂಡ್ 12 to 15 ಒಳಗಡೆ ಸಿಗುತ್ತೆ ಅನಿಸುತ್ತೆ, ಟಾಪ್ ಎಂಡ್ ವರ್ಷನ್ನು. ತುಂಬ ಚೆನ್ನಾಗಿದೆ ಇದು ವೆಹಿಕಲ್ಲು, ಮೈಲೇಜ್ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಯೂಸರ್ ಫೀಡ್ಬ್ಯಾಕ್ ಇದೆ. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.
ಡೀಟೇಲ್ಸ್ ಎಲ್ಲ ಬೇಕು ಅಂತಂದರೆ ನೀವು ಕೆಳಗಡೆ ಇರೋಂಥ ಡಿಸ್ಕ್ರಿಪ್ಷನ್ನಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ಶೋರೂಮ್ ಅಡ್ರೆಸ್ ಹಾಕಿರ್ತೀನಿ, ನೀವು ತೊಗೊಬೋದು. ಮತ್ತು ನಾನು ಈ ಥರ ವೀಡಿಯೋಸ್ ಮಾಡೋಕ್ಕೆ ನಂಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.